ನೂರಾರು ಕಾಲ ಸುಖವಾಗಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಸೀನಿಯರ್ಗೆ ಬಾವ ಬಾವ ಏನ್ ಮುಖ ನೋಡ್ತಿದ್ದೀರಾ ತಿನ್ಸಿ ಮತ್ತಿನ್ ಯಾರಿಗೂ ತಿನ್ಸೋದ್ ಬೇಡ ನಾವೇ ತಿನ್ಕೋತೀವಿ ಕಟ್ ಮಾಡ್ತೀನಿ ಅಯ್ಯೋ ಕಿತ್ತಾಡ್ತೀರಾ ಎಲ್ಲರೂ ನಿಧಾನಕ್ಕೆ ತಿನ್ನಿ ಅಯ್ಯೋ ಇರು ಮಾ ನಾನು ನಿನಗೆ ಕೊಟ್ಟಾದ್ಮೇಲೆ ನಾವು ತಿಂತೀವಿ ಆದ್ಯ ವಿಡಿಯೋ ಕಾಲ್ ಮಾಡಿದಾಳೆ ಹಲೋ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಗ್ರಜ ಅಮ್ಮ ಮಲಗಿದ್ದಾರೆ ನಾಳೆ ನಿನಗೆ ಕಾಲ್ ಮಾಡ್ತಾರೆ ಇದೇ ಫಸ್ಟ್ ಬರ್ತ್ಡೇ ನೀನು ನಮ್ಮಿಂದ ಮಿಸ್ ಆಗ್ತಾ ಇರೋದು ಸಾರಿ ಕಣೋ ಸಿಚುವೇಶನ್ ಆಗಿತ್ತು ಅವನೇನೋ ಹೇಳ್ತಾನೆ ಅಂತ ನೀನು ಸಾರಿ ಬೇರೆ ಕೇಳ್ತಾ ಇದೆಯಲ್ಲ ನಿನ್ನ ಸೇಫ್ಟಿ ಹ್ಯಾಪಿನೆಸ್ ನಮಗೆ ಮುಖ್ಯ ಆ್ಯಂಡ್ ಅಲ್ಲಿ ನೀನು ತುಂಬಾನೇ ಸೇಫ್ ಆಗಿ ತುಂಬಾನೇ ಹ್ಯಾಪಿ ಆಗಿರ್ತೀಯ ಅಂತ ಗೊತ್ತು ಬಿಡು ವಾಟ್ ಏನಂದೆ ಕೊನೆಯಲ್ಲಿ ನೀನು ಅಯ್ಯೋ ಏನಿಲ್ಲಪ್ಪ ಇವತ್ತು ನೀನು ಹುಟ್ಟದಬ್ಬ ಇವತ್ತು ಮುಖನ ಗಂಟಾಗಿ ಇಟ್ಕೋಬೇಡ ಎಲ್ಲರ ಜೊತೆ ಎಂಜಾಯ್ ಮಾಡು ಅಂತ ಅಂದೆ ಕೋತಿಗಳ ದೂರ ಇದ್ದೀನಿ ಅಂತ ಬಾಯಿ ಬಂದಂಗೆ ಟೀಸ್ ಮಾಡ್ತೀರಾ ನಾನು ಅಲ್ಲಿ ಬಂದ ಮೇಲೆ ನಿಮ್ಮನ್ನ ವಿಚಾರಿಸ್ಕೋತೀನಿ ಆಯ್ತಾಯ್ತು ನೀನು ಇವಾಗ ಎಂಜಾಯ್ ಮಾಡು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು ಆದ್ಯ ಒಳ್ಳೆ ಕಡೆ ಲಾಕ್ಡೌನ್ ಆಗಿದೆ ಲೇವಿಟ್ ಸಾಹಿತ್ಯ ನೀನು ಯಾಕಿನ್ನೂ ಇಲ್ಲೇ ಇದೆಯಾ ಮನೆಗೆ ಹೋಗೋದಲ್ವಾ ಲೇಟಾಗಾದರೂ ಅವ್ರು ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಿದ್ದೆ ಅತ್ತೆ ಆದರೆ ನೀವು ಹೇಳಿದ್ದೆ ಸರಿ ಆ ಅಮೂಲ್ಯ ಇವ್ರಿಗೇನು ಮೋಡಿ ಮಾಡಿದಾಳೋ ಅಲ್ಲ ಇವ್ರಿಗಾದ್ರೂ ಅವಳೆಲ್ಲ ಅದು ಏನು ಕಾಣಿಸುತ್ತೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಯಾವಾಗ ನೋಡಿದ್ರು ಅಮೂಲ್ಯ ಅಮೂಲ್ಯ ಅಂತ ಅವಳು ಹಿಂದೆನೇ ಸುತ್ತಾ ಇರ್ತಾರೆ ಅಲ್ಲ ಅವಳೇನು ತ್ರಿಪುರ ಸುಂದ್ರಿನಾ ಅವನೇ ಕಾಲ್ ಮಾಡ್ತಿದ್ದಾನೆ ಹಲೋ ಅಮ್ಮ ಪ್ರತಿ ವರ್ಷ ನನಗೆ ಫಸ್ಟ್ ವಿಶ್ ಮಾಡ್ತಿದ್ದೆ ನೀವು ಆದರೆ ಈ ವರ್ಷ ಫಸ್ಟ್ ಅಲ್ಲ ವಿಶ್ ಕೂಡ ಮಾಡಲಿಲ್ಲಮ್ಮ ನೀವು ಅಷ್ಟೊಂದು ಕೋಪನಾ ಅಯ್ಯಯ್ಯೋ ಹಾಗೇನಿಲ್ಲ ವೇದಾಂತ್ ನಿನ್ನ ಬರ್ಡೇಗೆ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೆ ಈಗ ನೀನು ಬರಲ್ಲ ಅಂತ ಆಯ್ತಲ್ಲ ಸೊ ಅದನ್ನೆಲ್ಲ ತೆಗೆಯೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ ವೆರಿ ಸಾರಿ ಮಾ ಇನ್ನು ಯಾವತ್ತೂ ಹೀಗಾಗಲ್ಲ ಪ್ಲೀಸ್ ಡೋಂಟ್ ಮೈಂಡ್ ನೀನು ನೊಂದ್ಕೋಬೇಡ ವೇದಾಂತ್ ಇವತ್ತು ನಿನ್ನ ಬರ್ಡೇ ನಿನಗೆಲ್ಲೇ ಖುಷಿ ಅನ್ಸತ್ತೋ ಅಲ್ಲೇ ಸೆಲೆಬ್ರೇಟ್ ಮಾಡು ಹ್ಯಾವ್ ಫನ್ ಹಲೋ ಅಮ್ಮ ಹಲೋ ಅಮ್ಮ ಇವತ್ತವರೆಗೂ ಅಮ್ಮ ನನ್ನ ಹತ್ರ ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ ನಾನೇನಾದರೂ ಅಮ್ಮನಿಗೆ ಬೇಜಾರು ಮಾಡ್ಬಿಟ್ಟ ರೇಷ್ಮೆ ಬಟ್ಟೆಲಿ ಕಲ್ಸು ತೊಡ್ದಂಗಿತ್ತು ಅತ್ತೆ ಹೊಡೆದಿದ್ದು ನಾನೇ ಅಂತ ಅವನಿಗೆ ಗೊತ್ತಾಗಿದೆ ನನ್ನಿಂದ ತಡ್ಕೊಳಕ್ಕಾಗ್ಲಿಲ್ಲ ಸ್ವಲ್ಪ ಹಾರ್ಷ್ ಆಯ್ತು ಅಂತ ಅನ್ನಿಸ್ತಾ ನೀವೇನೋ ನಿಮ್ಮ ಕೋಪನ್ ತೀರ್ಸ್ಕೊಂಡ್ಬಿಟ್ರಿ
ಆದ್ರೂ ನಾನು ಇನ್ನ ಕುದಿತಾನೆ ಇದ್ದೀನಿ ಅತ್ತೆ. ಸೆಟಪ್ ಸಾಹಿತ್ಯ. ನನ್ನ ಕೋಪ ಕಡಿಮೆ ಆಗಿದೆ ಅಂತ ನಿನ್ಗೆ ಯಾರು ಹೇಳಿದ್ದು? ನನ್ನ ಕೋಪ ವೇದಾಂತ್ ಮೇಲಲ್ಲ, ಅಮೂಲ್ಯ ಮತ್ತೆ ಅವಳ ಮನೆಯವ್ರ ಮೇಲೆ. ಈ ಕೋಪ ಅವ್ರ ಸರ್ವನಾಶ ಆದ್ರೂ ಕಡಿಮೆ ಆಗಲ್ಲ, ತಿಳ್ಕೊ. ತಗೊಳ್ದು, ಅಪ್ಪ ಕೊಟ್ರು. ಇದೆಲ್ಲ ಯಾಕೆ? ನಾನು ಕಂಫರ್ಟಬಲ್ ಆಗಿದ್ದೀನಿ. ಅಲ್ಲ, ಇದು ಹಾಕೊಂಡು ಮಲ್ಕೊಳಕ್ಕಾಗತ್ತಾ? ಪಂಚೆ ಹಾಕೋ, ಆರಾಮಾಗಿರುತ್ತೆ. ನೀವೆಲ್ಲ ಆಚೆ ಯಾಕೆ ಮಲ್ಕೋತಿದ್ದೀರಾ? ನಿಮ್ಗಳ ರೂಮಲ್ಲಿ ಮಲ್ಕೊಳ್ಳಿ, ನಾನು ಸೋಫಾ ಮೇಲೆ ಮಲ್ಕೋತೀನಿ. ಯಾಕೆ ಆಗ್ತಿದ್ಯಾ? ನಮ್ಮ ಮನೆ ಸೋಫಾ ಮೇಲೆ ನಾನೇ ಹಿಡ್ಸಲ್ಲ, ಇನ್ನು ನೀನ್ ಹೆಂಗ್ ಮಲ್ಕ್ತ್ಯಾ? ಸರಿ, ನೀನ್ ಚೇಂಜ್ ಮಾಡ್ಕೊ. ಚೇಂಜ್ ಮಾಡ್ಕೊ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಚೇಂಜ್ ಮಾಡ್ಕೊ. ನೀ ನನ್ನ ಮುಂದೆ ಹೀಗೆ ನಿಂತಿದ್ರೆ ನಿನ್ ಮುಂದೆ ಚೇಂಜ್ ಮಾಡ್ಕೊಳ್ಳ. ಹೋಗು. ಕಾಮನ್ ಸೆನ್ಸ್ ನಿಂಗೆ ನಿಜವಾಗ್ಲೂ ಪಂಚೆ ಉಡ್ಕೊಳಕ್ ಬರುತ್ತಾ? ಯಾವುದಕ್ಕೂ ಇಲ್ಲೇ ವೇಟ್ ಮಾಡೋಣ. ಪಂಚೆ ಉಡ್ಕೊಂಡ್ಮೇಲೆ ಆಚೆ ಬರಲೇಬೇಕಲ್ವಾ? ಕಾಯೋಣ. ನನಗೆ ಗೊತ್ತಿತ್ತು ನಿನಗೆ ಪಂಚೆ ಹೊಡಕ್ಕೆ ಬರಲ್ಲ ಅಂತ, ಅದಕ್ಕೆ ಆಚೆನೆ ನಿಂತ್ಕೊಂಡಿದ್ದೆ. ನೀನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಅದಕ್ಕೆ ಡೌಟ್ ಆಯಿತು ಒಳಗಿನ ಪರಿಸ್ಥಿತಿ ಏನಾಗಿದೆಯಾ ಅಂತ ನೋಡಕ್ಕೆ ಬಂದೆ. ವಾಟ್ ನಾನ್ಸೆನ್ಸ್. ನಾನು ಡಿಫ್ರೆಂಟಾಗಿ ಉಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೆ ಅಷ್ಟೇ. ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ, ನಾನು ಹೇಳ್ಕೊಡ್ತೀನಿ. ವಾಟ್? ನೀ ನನ್ನ ಪಂಚೆ ಉಡಿಸ್ತೀಯಾ? ನೋ ವೇ, ಜಸ್ಟ್ ಗೆಟ್ ಔಟ್. ಹಲೋ, ಆ ರೇಜಿಗೆ ಕನ್ಸೆಲ್ಲ ಕಾಣ್ಬೇಡ. ನಾನು ಉಡ್ಸ್ಕೊಡ್ತೀನಿ ಅಂದಿದ್ದಲ್ಲ, ಹೇಳ್ಕೊಡ್ತೀನಿ ಅಂದಿದ್ದು. ಕನ್ಸ? ಡಿಸ್ಕಸ್ಟಿಂಗ್. ಹಾಂ, ಇದಕ್ಕೇನು ಕಮ್ಮಿ ಇಲ್ಲ. ಹಿಡ್ಕೊ ಪಂಚೆನ. ಮಿರರೆಲ್ಲ ಕಾಣುತ್ತೆ, ಮುಂದೆ ಬಾ. ಬಾ ಬೇಕಾ, ಎಷ್ಟೊತ್ತು ಮಾಡ್ತೀಯಾ? ಸರಿ, ಇವಾಗ ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಪಂಚೆ ತುದಿನ ಹಿಡ್ಕೊಂಡು ಸೊಂಟಕ್ಕೆ ಸಿಕ್ಸ್ಕೊಂಡಾ? ಒಂದು ನಿಮಿಷ. ಎಷ್ಟೊತ್ತು ಮಾಡ್ತೀಯಾ? ಆಯ್ತಾ? ಅಯ್ಯೋ, ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಸಿಕ್ಸ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಕರ್ಮ. ಆರಾಮಾಗಿ ಪ್ಯಾಂಟ್ ಹಾಕೊಳ್ಳೋದು ಬಿಟ್ಟು ಈ ಪಂಚೆನ ಯಾರು ಕಂಡು ಹಿಡಿದ್ರು? ಇಷ್ಟೊಂದು ಟಾರ್ಚರ್ ಯಾಕೆ ಪಡಬೇಕು? ನಿನ್ ಡೈಲಾಗು ಸೀರೆಗೆ ಸುಟ್ಟಾಗುತ್ತೆ, ಪಂಚೆಗಲ್ಲ. ಈ ತರ ಹೇಳಿರೋ ಏಕೈಕ ಮಹಾಪುರುಷ ಅದು ನೀನೇ ಇರ್ಬೇಕು. ನಾನು ಜೋಕ್ ಮಾಡ್ತಿಲ್ಲ, ಇದು ರಗಳೆ. ಅಪ್ಪ ಕೇಳಿಸ್ಕೊಂಡ್ರೆ ಬಿದ್ದು ಬಿದ್ದು ನಕ್ಕಿರೋರು. ಅವ್ರು ಯಾವಾಗ್ಲೂ ಹೇಳ್ತಾರೆ ಪಂಚೆ ಜಗತ್ತಿನ ಅದ್ಭುತದಲ್ಲಿ ಒಂದು ಅಂತ. ನೋವೇ, ಅದು ಸಾಧ್ಯನೇ ಇಲ್ಲ. ಈಗ ಉಳಿದಿರೋದು ಒಂದೇ ದಾರಿ, ನಾನೇ ನಿನಗೆ ಪಂಚೆ ಹೊಡಿಸ್ಬೇಕು. Are you kidding me? ರಮೇಶ್, ಇದೆಲ್ಲ ಬೇಕಾ ನಿನ್ಗೆ? ಓವರ್ ಆಕ್ಟಿಂಗ್ ಮಾಡ್ಬೇಡ, ನಾನು ಓಡಿಸ್ತೀನಿ. ಏಯ್, ಏನ್ ಮಾಡ್ತಿದ್ಯಾ? ಕೈ ತೆಗಿ. ಕೈ ಬಿಟ್ರೆ ಪಂಚೆ ಉದುರು ಹೋಗುತ್ತೆ. ಹಾಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ನಿಂತ್ಕೋ.
ಏಯ್ ಏಯ್ ಏನ್ ಮಾಡ್ತಿದ್ಯಾ? ಏಯ್ ಮನ್ಸು ಶುದ್ಧ ಇಟ್ಕೋ. ನನ್ನ ಮನ್ಸು ಶುದ್ಧವಾಗಿದೆ. ಯಾಕೋ ನೀನ್ ಇದೆಲ್ಲ ಬೇಕು ಅಂತ ಮಾಡ್ತಿದ್ಯಾ ಅನಿಸ್ತದೆ. ಹೌದಾ? ಜಾಸ್ತಿ ಮಾತಾಡಿದ್ರೆ ಪಂಚ ಹಿಡ್ಬಿಡ್ತೀನಿ. ಬೇಡ ಬೇಡ ಬೇಡ. ಸುಮ್ಮನೆ ನಿಂತ್ಕೋ. ಇಲ್ಲಿ ಬಿಡುಕ. ಏನ್ ನಡೀತಾ ಇದೆ ಇಲ್ಲಿ? ನೀವ್ ಹಿಂಗೆ ಅಂತ ನಾನು ಅನ್ಕೊಂಡೇ ಇಲ್ಲ. ಮುಚ್ಚಿ ಬಾಯಿ. ನೀವ್ಯಾಕೆ ಇಲ್ಲಿ ಬಂದ್ರಿ? ಅರ್ಥ ಆಯ್ತು ಬಿಡಿ ಬಾಸ್. ರಾಂಗ್ ಟೈಮ್ ಅಲ್ಲಿ ರಾಂಗ್ ಪ್ಲೇಸ್ ಎಂಟ್ರಿ ಕೊಟ್ಟಿದ್ದೀನಿ. ಎಂಜಾಯ್. ಹೇಳ್ಕೊಳ್ರಿ. ಏಯ್ ನೀನು ಕಾಂತ ಜೊತೆ ಹೊರಗಡೆ ಹೋಗು. ಇಲ್ಲಾಂದ್ರೆ ಕಾಂತ ಇಲ್ಲದೆಲ್ಲ ತಲೆಯಲ್ಲಿ ಕಲ್ಪನೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ನಾನು ಏನು ಕಲ್ಪನೆ ಮಾಡ್ಕೊಂಡೇ ಇಲ್ಲ ಬಾಸ್. ಇರೋದನ್ನೇ ನೋಡ್ತಾ ಇದ್ದೀನಿ. Shut up. Both of you just get the hell out. ನಡೀರಿ, ಪಂಚ ಬಿಚ್ಕೊಂಡೆ ಓಡಾಡ್ರಿ. ಕೋಪ ಕರೆಕ್ಟ್ ಟೈಮಿಗೆ ಬಂದ್ರಿ. ಆ ವೇದಾಂತಕ್ಕೆ ಪಂಚೆ ಉಟ್ಕೊಳಕ್ ಬರಲ್ವಂತೆ, ಹೋಗೊಡ್ಸಿ. ಹೌದಾ? ಪಂಚೆ ಉಟ್ಕೊಳ್ಳೋಷ್ಟು ಸುಲಭವಾದ ಕೆಲಸ ಇನ್ನೊಂದಿಲ್ಲ. ನೋಡ್ತೀನಿ ತಡಿ. ಅಯ್ಯೋ ಬಾಯ್ ಬಿಟ್ರೆ ನಗ್ತೀರಲ್ರಿ? ಕರ್ಮ. Happy birthday to you. Happy birthday to you. Happy birthday to you. Happy birthday to you. ಹುಚ್ಚು ಹುಡುಗಿ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತ? ಪಾಪ ಈಗ ಅವಳನ್ನ ನೆನ್ಸ್ಕೊಂಡಾಗೆಲ್ಲ ನಗು ಬರುತ್ತೆ. ಅವಳು ಬರ್ತಾಳೆ. ನನಗೆ ಕಾಫಿ, ನಿಮಗೆ ಟೀ. ಇವು ಯಾವ್ದಾದ್ರು ಒಂದೇ ತರಬೋದಿತ್ತಲ್ವಾ? ನಮ್ಮ ಮನೇಲಿ ಮಾಡೋ ಶುಂಠಿ ಏಲಕ್ಕಿ ಟೀ ಅಂದ್ರೆ ನಿಮ್ಗೆ ಇಷ್ಟ ಅಂತ ನನಗೆ ಗೊತ್ತಲ್ವಾ, ಅದಕ್ಕೆ. ನೀನು ನನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇಟ್ಸ್ ಟ್ರೂಲಿ ಅನ್ ಅಮೇಸಿಂಗ್ ಪಾರ್ಟಿ ಅಮೂಲ್ಯ. ಈ ತರ ಇರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಆದರೆ ಏನೋ ಇರುತ್ತೆ ಅಂತ ಪಕ್ಕ ಗೆಸ್ ಮಾಡಿದ್ದೆ ಅಲ್ವಾ? ಅದಕ್ಕೆ ಏರಿಯಾ ಸೀಲ್ ಡೌನ್ ಆಗಿದೆ ಅಂತ ಸುಳ್ಳು ಹೇಳಿದ್ದು. ವಾಟ್? ಹಾಗಾದ್ರೆ ಸೀಲ್ ಡೌನ್ ಆಗಿಲ್ವಾ? ಫೇಕ್ ನ್ಯೂಸ್ ಅದು. ಟೀ ತಣ್ಣಗಾಗುತ್ತೆ, ಕುಡಿ.
ಏನಾಯ್ತು ನಿನಗೆ? ನಿನ್ ಕೆನ್ನೆ ಮೇಲೆ ರೆಪ್ಪೆ ಬಿದ್ದಿದೆ ಅಂತ ತೆಗೆಯಕ್ ಬಂದೆ. ಅದನ್ನ ಹೇಳಿದ್ರೆ ನಾನು ತೆಕ್ಕೊಳ್ತಿರ್ಲಿಲ್ವಾ? ನಾನ್ ಹೇಳ್ದೆ, ನಿನಗೆ ಅರ್ಥ ಆಗ್ಲಿಲ್ಲ. ಆಯ್ತು, ಹತ್ರ ಬರ್ಬೇಡ, ಅಲ್ಲೇ ನಿಂತಿರು. ಯಾಕೆ ಬರ್ಬಾರ್ದು? ಮತ್ತೆ ಶುರುವಾಯ್ತಾ ನಿಂದು? ನೀನ್ ಹತ್ರ ಬಂದ್ರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಲೋ, ನಿನ್ನೆ ಕೇಳ್ತಿರೋದು ಯಾಕೆ ಹತ್ರ ಬರ್ಬಾರ್ದು ಅಂತ. ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಓಹೋ, ಅದು ಇವಾಗ ನೆನ್ಪಾಯ್ತಾ? ಕೇಕ್ ತಿನ್ಸುವಾಗ ಹತ್ರನೇ ಇರ್ಲಿಲ್ವಾ? ನಾನ್ ಮಾಡಿದ ಕೇಕ್ ತಿಂದೆ. ಅದು ಹಾಗಲ್ಲ. ಆಯ್ತು, ಅಳ್ಬೇಡ, ಹತ್ರ ಬರಲ್ಲ. ಆ ರೆಪ್ಪೆ ತೆಗೆದು ಕೈ ಮೇಲೆ ಇಟ್ಕೊ. ರೆಪ್ಪೆನ ಕೈ ಮೇಲೆ ಇಟ್ಕೋಬೇಕಾ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು, ಹೇಳಷ್ಟು ಮಾಡ್ಬೇಕು. ಈಗ ನನ್ನ ಕೈ ಮೇಲೆ ಇಟ್ಕೊಳ್ಳಿ. ಅದ್ರ ಮೇಲೆ ಕೈ ಮುಚ್ಚಿ ಕಣ್ಣು ಮುಚ್ಕೊಂಡು ನಿಮ್ಮ ಆಸೆ ಏನಿದೆಯೋ ಅದನ್ನು ಬೇಡ್ಕೊಳ್ಳಿ. ಆಮೇಲೆ ಕೈ ತೆಗೆದು ರೆಪ್ಪೆನ ಊದಿ. ಅದೇನಾದ್ರೂ ಹಾರಿದ್ರೆ ನಿಮ್ಮ ಆಸೆ ನೆರವೇರುತ್ತೆ ಅಂತ. ನಿಜವಾಗ್ಲೂ ನಿಜ ಆಗತ್ತಾ? ಆಗುತ್ತೆ ಬಾಸ್. ಏನ್ ಅನ್ಕೊಂಡ್ರು ಆಗತ್ತಾ? ಆಗತ್ತೆ ಅಂತ ನನಗೆ ನಂಬಿಕೆ ಇದೆ. ನಿನ್ಗೂ ನಂಬಿಕೆ ಬಂದ್ರೆ ಮಾಡು. ಯಾವ್ದನ್ನೇ ಆದ್ರೂ ನಂಬಿಕೆ ಇಟ್ಟು ಮಾಡ್ಬೇಕು. ಹ್ಯಾಪಿ ಬರ್ಡೇ ಬಾಸ್. ಥ್ಯಾಂಕ್ ಯು. ಓಕೆ, GST. ವಾಟ್? GST ನ ವಿಶ್ ಮಾಡೋದಕ್ಕೂ ಟ್ಯಾಕ್ಸ್ ಕಟ್ಬೇಕಾ? ಅಯ್ಯೋ ದದ್ದು, ಎಲ್ಲಾನು ನಿನ್ ಬಿಸ್ನೆಸ್ ಆಂಗಲ್ ಅಲ್ಲೇ ನೋಡ್ಬೇಡ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಅಂತ. ಓಕೆ, ಬಾಯ್. ಬಾಯ್. ಅಯ್ಯೋ, ಕುಡಿಲೇ ಇಲ್ಲ. ಕುಡಿದ್ನಲ್ಲ, ಸಾಕು. ನೀನು ಬಂದಿದೆ ಅಂತ ನಾವಂತೂ ಖುಷಿಯಲ್ಲಿದ್ದೀವಿ. ಪ್ಲೀಸ್ ನೀನು ಹಾಗೆ ಇರೋ. ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಾನು ನೋಡ್ತೀನೋ ಇಲ್ವ ಅಂತ ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ನೀನನ್ನ ಮನೆ ಕಟ್ಸ್ಕೊಂಡಿದ್ಯಾ, ನನಗೂ ಖುಷಿ ಆಗ್ತಿದೆ ಪುಟ. ಇವರು ನಿಮ್ಮ ಇನ್ನೊಂದು ಬಾವಮ್ಮ ಇದ್ದ, ನಮ್ಮ ಅಣ್ಣ ಧ್ರುವ. ಓ, ಇವರೇನಾದ್ರೂ? ಆದರೆ ನಾನು ಇವ್ರನ್ನ ಅಮೂಲ್ಯ ಮನೇಲಿ ಬಾವಾ
ಆ ವಿಚಾರ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗದೇ ಇದ್ರೇನೆ ಒಳ್ಳೇದು. ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಲ್ವಾ? ಅರ್ಥ ಆಗುತ್ತೆ ಬಿಡಿ, ನಾನಂತೂ ಹೇಳಲ್ಲ. ಥ್ಯಾಂಕ್ ಯು ಬಾವ. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಈಗ ನಿಮ್ಮ ನೋಡಿ ಖುಷಿ ಆಯಿತು. ನನಗೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಬಾವ. ಕೊಳ್ಳಿ, ನಿಮ್ಗೆ ಇವ್ರಿಗಿಂತ ಒಳ್ಳೆ ಹುಡುಗ ಸಿಗೋ ಚಾನ್ಸೇ ಇರಲಿಲ್ಲ ಬಿಡು. ಹಲೋ, ಇದು ನಮ್ಮದೇ ಸೆಲೆಕ್ಷನ್ ಅಪ್ಪ, ಇನ್ಯಾರು ಗಂಟಾಕಿದ್ದಲ್ಲ. ಹಲೋ, ನೀನೇನು ಸೆಲೆಕ್ಟ್ ಮಾಡೋದು? ಪ್ರಪೋಸ್ ಮಾಡಿದ್ದು ನಾನು. ನನಗೆ ನೀವು ಒಬ್ಬರೇ ಅಲ್ಲ ಪ್ರಪೋಸ್ ಮಾಡಿದ್ದು, ಸುಮಾರು ಜನ ಹಿಂದೆ ಬಿದ್ದಿದ್ರು. ಆದರೆ ಕೊನೆಯದಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ನಾನೇ. ಬಾವ, ಇವಳು ನೋಡೋಕ್ಕಷ್ಟೇ ಕೊಳ್ಳಿ, ಆದರೆ ಬಲೆ ಕಿಲ್ಲಾಡಿ ಸುಮ್ಮನೆ ಯಾಕೆ ಇವಳು ಬಾಯಿ ಸಿಗ್ತೀರಾ? ಅಲ್ಲ, ಈಗ ನಿನ್ನ ಹೊಗಳಿದ್ಯಾ ಅಥವಾ ತೆಗಳ್ದ್ಯಾ? ಇನ್ನು ತೆಗ್ಲೋಷ್ಟು ರಿಸ್ಕು ನಾನು ಯಾಕಮ್ಮ ತಗೊಳ್ಳಿ, ಹೋಗ್ಲಿದ್ದು. ಧ್ರುವ, ನೀವು ರೆಸ್ಟ್ ಮಾಡಿ. ಮುಟ್ಬೇಡ ಅದನ್ನ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅದು ನೀನು ಕಸ ಗುಡಿಸ್ತಿದ್ದಲ್ಲ, ಅದನ್ನೇ ನೋಡ್ತಿದ್ದೆ. ಆಕ್ಚುಲಿ ಚಿಕ್ಕ ಮಕ್ಕಳು ಕಸ ಗುಡಿಸ್ಬಾರ್ದು, ಕೊಡು ನಾನು ಗುಡಿಸ್ತೀನಿ. ಏನ್ ಹೇಳ್ತಿದ್ದೀರಾ ಬಾಬಾ ನೀವು? ಮಕ್ಕಳು ಕಸ ಗುಡಿಸ್ಬಾರ್ದಾ? ಆಕ್ಚುಲಿ ನನಗೂ ಗೊತ್ತಿಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ಹಾಗೆ ಹೇಳೋರು. ಗೊತ್ತಿಲ್ಲ, ಕೊಡು. ಅಯ್ಯೋ, ನೀವೇ ಗುಡಿಸ್ತೀರಾ? ಚಿಕ್ಕವ್ರು ಗುಡಿಸ್ಬಾರ್ದು ಅಂದ್ರೆ ಇಲ್ಲೇ ಅಕ್ಕ ಇದ್ದಾಳೆ, ಅವಳು ಗುಡಿಸ್ತಾಳೆ. ಅವಳು ಆಗ್ಲಿಂದ ಕನ್ಫ್ಯೂಸ್ ಆಗಿ ರಂಗೋಲಿ ಹಾಕ್ತಿದ್ದಾಳಲ್ಲ, ಹಾಕ್ಲಿ ಬಿಡು. ಓ, ಅಂದ್ರೆ ನೀವು ಅವಾಗ್ಲಿಂದ ಅಮ್ಮು ಅಕ್ಕ ನೋಡ್ತಾ ಇದ್ರಾ?